ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಒಂದು ಸೀಮಂತಕ್ಕೆ ಹೋಗೋದಿದೆ, ಹಾಗಾಗಿ ಕೆಲಸನ ಕೂಡ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಮನೆಗೆ ಒಬ್ಬರು ಬರ್ತಾ ಇದ್ದಾರೆ. ನಮ್ಮ ಮನೆಯವರಿಗೆ ಒಂಥರ ಫ್ರೆಂಡ್ ಅಂತಲೂ ಹೇಳ್ಬೋದು, ಒಂಥರ ಹಿತೈಷಿ ಅಂತಲೂ ಹೇಳ್ಬೋದು. ಏನು ಹೇಳೋದು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅವರು ನಮಗೆ ರಿಲೇಷನ್ ಕೂಡ ಹೌದು. ಕೆಲವೊಂದು ಸಂಬಂಧಗಳು ಹಾಗೆ ಅಲ್ವಾ, ಅದಕ್ಕೆ ಏನು ಹೆಸರು ಕೊಡೋದು ಅನ್ನೋದೇ ಗೊತ್ತಾಗೋದಿಲ್ಲ. ಏನೋ ನಾವೊಂದು ಕಷ್ಟದ ಕಾಲದಲ್ಲಿದ್ದಾಗ ಅವರು ನಮಗೆ ಒಂದು ಹೆಲ್ಪನ್ನು ಮಾಡಿದರು. ಹಾಗಾಗಿ ನಮ್ಮ ಮನೆಯವ್ರಿಗೂ ಅವರು ಅಂದರೆ ಸ್ವಲ್ಪ ಗೌರವ ಜಾಸ್ತಿ. ಅವರಿಗಂತೂ ನಮ್ಮ ಮನೆಯವರು ಅಂದರೆ ತುಂಬ ಗೌರವ, ಅಷ್ಟು ಗೌರವ ಕೊಡ್ತಾರೆ. ಏನೇ ಇದ್ದರೂ ನಮ್ಮ ಮನೆಯವ್ರ ಮೇಲೆ ಅಷ್ಟು ನಂಬಿಕೆ ಅವರಿಗೆ. ಕೆಲವೊಂದು ಸಂಬಂಧಗಳಿಗೆ ಕೆಲವೊಂದಕ್ಕೆ ಹೆಸರು ಕೊಡೋಕ್ಕಾಗೋದಿಲ್ಲ, ಫ್ರೆಂಡ್ ಅಂತ ಹೇಳ್ಬೋದು. ಸಂಬಂಧ ಅಂತ ಹೋದರೆ ನನಗೆ ಸಂಬಂಧಗಳ ಮೇಲೆ ಬೆಲೆ ನಿಜವಾಗ್ಲೂ ಇಲ್ಲ. ಫ್ರೆಂಡ್ ಅಂತಲೇ ಕನ್ಸಿಡರ್ ಮಾಡ್ತಾ ಇದ್ದೀವಿ ನಾವು ಕೂಡ ಅಷ್ಟೇ. ಕೆಲವೊಂದು ಸಂಬಂಧಗಳು, ಕೆಲವೊಂದು ಸಂಬಂಧಿಕರು ನಮಗೆ ಯಾಕೋ ಹಾಗೆ ಬರೋದಿಲ್ಲ ಅನಿಸುತ್ತೆ. ನಾನು ಯಾವಾಗಲೂ ನಮ್ಮ ಮನೆಯವರಿಗೆ ಹೇಳೋದು ಒಂದೇ, ದುಷ್ಟರಿಂದ ದೂರ ಇರು ಅಂತಾರೆ. ನಾನು ಹೇಳೋದು ಅವರಿಗೆ, ನಾವೇ ದುಷ್ಟರು, ನಾವೇ ಎಲ್ಲರಿಂದ ಸಜ್ಜನರಿಂದ ದೂರ ಇರೋಣ ಅನ್ನೋ ಪಾಲಿಸಿಲಿ ನಾವಿಬ್ಬರು ಹೋಗ್ತಾ ಇದ್ದೀವಿ. ಕೆಲವೊಂದು ಸಂಬಂಧಗಳು ಹಾಗೆ ಅಲ್ವಾ, ಮನುಷ್ಯ ಆದಮೇಲೆ ಎಲ್ಲರಿಗೂ ಎಲ್ಲ ಥರದ್ದು ಪ್ರಾಬ್ಲಮ್ಗಳಿರುತ್ತೆ. ನಾನು ಮನುಷ್ಯರಾಗಿರೋದ್ರೆ ನಮಗೂ ಹಾಗೆ ಸಾಧಾರಣ ಪ್ರಾಬ್ಲಮ್ಗಳು ಇರುತ್ತೆ. ನನಗೆ ಯಾರ ಬಗ್ಗೆನೂ ನಂಬಿಕೆ ಇಲ್ಲ, ಸಂಬಂಧಿಕರು ಆ ಥರದ್ದು ಯಾವುದೂ ಇಲ್ಲ. ಹಾಗಾಗಿ ನಾನು ಎಲ್ಲೂ ಹೋಗೋದು ಇಲ್ಲ. ತುಂಬ ಅಪರೂಪ ನೀವು ನೋಡ್ಬೋದು. ಬಿಡಿ, ಎಲ್ಲರ ಮನೆ ದೋಸ್ತಿ ಏನೋ ತೂತು ಅಂತಾರಲ್ವ, ಹಾಗೆಯೇ ನಮ್ಮ ಕೆಲವೊಬ್ಬರ ಮನೆ ಹಂಚೆ ತೂತಾಗಿರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಮತ್ತು ಅವರು ಮನೆ ಹತ್ರನೇ ಬರ್ತಾ ಇದ್ದಾರಲ್ವ, ಅದಕ್ಕೇ ನಾನು ಆಲೂಗಡ್ಡೆನ ಬೇಯೋದಕ್ಕೆ ಹಾಕಿದೆ. ನಮ್ಮ ಮನೆಯವರಿಗೆ ಬದನೆಕಾಯಿ ಚಟ್ನಿ ಬೇಕೇ ಬೇಕು ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಮನೆಯಲ್ಲೇ ಬಿಟ್ಟಿರೋ ಬದನೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಹಾಗೆಯೇ ಕೆಲಸ ಕೂಡ ಬೇಗ ಬೇಗ ಮಾಡ್ಕೋಬೇಕಲ್ವ. ನಾನು ಬೇಗ ಕೂಡ ಎದ್ದಿದ್ದೆ, ಯಾಕೋ ಗೊತ್ತಿಲ್ಲ, ಹಶು ಆಗ್ತಾಯಿತ್ತು. ಇದೊಂದು ಕೆಟ್ಟ ಅಭ್ಯಾಸ ಕಲ್ತಿದ್ದೀನಿ, ಟೀ ಜೊತೆಗೆ ಬಿಸ್ಕೆಟ್ ತಿನ್ನೋದು. ನಮ್ಮ ಸಿಂಬ ಅದು ಎಷ್ಟು ಬೈತಾನೋ ಏನೋ ನನಗೆ ಗೊತ್ತಿಲ್ಲ. ಅವನ್ನ ಬಿಸ್ಕೆಟ್ನ ಕದ್ದು ನಾನು ತಿಂತಾ ಇದ್ದೀನಿ. ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಏನೋ ನನಗೆ ಬೆಳಗ್ಗೆ ಟೀ ಮಾಡಿದ ತಕ್ಷಣ ಹಸಿವಾಗಕ್ಕೆ ಶುರುವಾಗುತ್ತೆ. ಬಿಸ್ಕೆಟ್ ನೆವನೋ ಏನೋ ಗೊತ್ತಿಲ್ಲ. ನಾನು ತುಂಬ ಇರೋದನ್ನ ಇದ್ದಂಗೆ ಹೇಳ್ತೀನಲ್ವ, ಅದಕ್ಕೆ ನನಗೆ ಒಬ್ಬೊಬ್ಬರು ಹೇಳೋದು, ನೀವು ಯಾವುದೇ ಮುಚ್ಚು ಮರ ಇಲ್ಲದೆ ಹೇಳ್ತೀರಾ ಅಂತ. ಹೌದು, ಎಷ್ಟು ದಿನ ನಾಟಕ ಮಾಡೋದಕ್ಕಾಗುತ್ತಲ್ವ, ಯೂಟ್ಯೂಬಲ್ಲಿ ಆದರೂ ಅಷ್ಟೇ. ನಾನು ಆಲ್ಮೋಸ್ಟ್ 4 ಇಯರ್ಸ್ ಆಗ್ತಾ ಬಂತು. ಏನಿದೆ ಇದರಲ್ಲಿ ಮುಚ್ಚು ಮರೆ ಮಾಡೋಂಥದ್ದು? ನಾನೇನು ಕದ್ದು ಆ ಥರದ್ದೇನು ವ್ಯವಹಾರ ಮಾಡ್ತಾ ಇಲ್ವಲ್ಲ. ನನಗೇನು ಅನಿಸುತ್ತೋ ಅದನ್ನು ನಾನು ನಿಜವಾಗ್ಲೂ ನೇರವಾಗಿ ಹೇಳ್ತೀನಿ. ಇವಾಗ ಅಂತ ಅಲ್ಲ, ನಾನು ಯಾರಿಗೆ ಬೇಜಾರಾಗಲಿ ಆಗದೇ ಇರಲಿ, ನಾನು ಸ್ವಲ್ಪ ಡೈರೆಕ್ಟಾಗಿ ಮಾತಾಡೋದು ಜಾಸ್ತಿ. ಅಂಥವ್ರಿಗೆ ಏನು ಗೊತ್ತಾ, ಮನಸ್ಸಲ್ಲಿ ಯಾವುದೇ ರೀತಿಯಾಗಿರೋ ಹುಳುಕು ಇರೋದಿಲ್ಲ. ನನಗೇನು ಅನಿಸುತ್ತೋ ಅದನ್ನು ನಾನು ನೇರವಾಗಿ ಹೇಳ್ತೀನಿ, ನಮ್ಮ ಮನೆಯವರಿಗಾಗಲಿ ನಾನು ಯಾರಿಗಾಗಲಿ. ಅದಕ್ಕೆ ನನ್ನ ಕಂಡ್ರೆ ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗೋದಿಲ್ಲ, ಪರವಾಗಿಲ್ಲ. ಆದರೆ ನನ್ನ ಗುಣನ ನಾನು ಯಾವತ್ತೂ ಬದಲಾಯಿಸ್ಕೊಳ್ಳೋದಿಲ್ಲ. ನಾನು ಹೆಂಗಿದ್ದೀನೋ ನಾನು ಹಾಗೇ ಇರೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ನನ್ನತನನ ನಾನು ಉಳಿಸ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನಮ್ಮನೆಯವ್ರಿಗೂ ಹೇಳ್ತೀನಿ. ನಮ್ಮನೆಯವ್ರು ಸ್ವಲ್ಪ ತುಂಬ ಸಾಫ್ಟ್ ನೇಚರ್ ಅವ್ರದ್ದು. ಅವ್ರು ಯಾರಿಗೂ ಏನೂ ಹೇಳೋದಿಲ್ಲ, ಯಾರ ಹತ್ರ ಏನೂ ಹೇಳಿಸ್ಕೊಳ್ಳೋದಿಲ್ಲ, ಆ ಥರದವರು. ನಾನು ಅವರಿಗೂ ಬೈತೀನಿ, ನಿಮ್ಗೇನಾದರೂ ಮನಸ್ಸಲ್ಲಿ ಅನಿಸುತ್ತೆ ಅಂದರೆ ಅದನ್ನು ಹೇಳಬೇಕು ಅಂತ ಕೂಡ. ಆದರೆ ನಮ್ಮನೆಯವ್ರ ಗುಣನೇ ಆ ಥರ ಇದೆ. ಏನು ಮಾಡೋದು, ಏನು ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ನಾನು ಕೂಡ ಹಾಡು ಕೇಳ್ತಾ ಏನು ಕೆಲಸನ ಮಾಡ್ತಾ ಇದ್ದೆ. ನನಗೆ ಪಲ್ಲವಿ ಅನುಪಲ್ಲವಿ ಇದು ಕೂಡ ಹಾಡು ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೆ. ಅದೇನೋ ವೀಡಿಯೋ ಕೂಡ ಪ್ಲೇ ಆಗ್ತಾಯಿತ್ತು. ನಾನೇನು ವೀಡಿಯೋ ನೋಡ್ತಿರಲಿಲ್ಲ, ಹಾಡು ಮಾತ್ರ ತುಂಬ ಇಷ್ಟಪಟ್ಟು ಕೇಳ್ತೀನಿ. ನನಗೆ ಒಂದಷ್ಟು ಹಾಡುಗಳಿದ್ದಾವೆ ನನ್ನ ಫೇವ್ರೆಟ್. ಅದು ಯಾವಾಗಲೂ ಅಷ್ಟೇ, ನಂಗೆ ಬೇಜಾರಾದಾಗ, ನನಗೆ ಖುಷಿ ಆದಾಗ, ನನಗೆ ನಿದ್ದೆ ಬರದೇ ಇರಬೇಕಿದ್ರೆ ನಾನು ಅದನ್ನು ಹಾಕ್ಕೊಂಡು ಸ್ವಲ್ಪ ಕೇಳೋದು ಜಾಸ್ತಿ. ಹಾಗೆ ಆಲೂಗಡ್ಡೆ ಒಂದು 3 ಮಾತ್ರ ಬೇಯೋದಕ್ಕೆ ಹಾಕ್ತೆ, ಸ್ವಲ್ಪ ಮಾಡೋಣ ಅಂತ ಹೇಳಿ. ಯಾಕಂದರೆ ಬದನೆಕಾಯಿ ಚಟ್ನಿ ಕೂಡ ಇತ್ತಲ್ವ, ಹಾಗಾಗಿ ಅವರು ಬಂದಿದ್ದು ಲೇಟ್ ಆಯಿತು. ಮತ್ತು ಅವ್ರು ದೋಸೆ ತಿಂದಿದ್ದು ಕೂಡ ಒಂದೇ ತಿಂದರು. ಅವರು ಆಲ್ರೆಡಿ ತಿಂಡಿ ತಿಂದು ಬಂದಿದ್ರಂತೆ. ಆದರೆ ನಮ್ಮ ಮನೆಯವ್ರು ಒತ್ತಾಯ ಮಾಡಿದ್ದಕ್ಕೆ, ಅಣ್ಣ ನೀವು ಒತ್ತಾಯ ಮಾಡಿದ್ದಕ್ಕೆ ನಾನು ತಿಂತಾಯಿದ್ದೀನಿ ಅಂತ ಪಾಪ ಒಂದೇ ದೋಸೆ ತಿಂದರು. ಆಮೇಲೆ ಅವರೊಂದು ಖುಷಿ ವಿಷಯ ಹೇಳಿದ್ರು ಗೊತ್ತಾ, ನಂಗೆ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು. ಅವರಿಗೆ ಗೊತ್ತಿರಲಿಲ್ಲಂತೆ ನಾನು ಯೂಟ್ಯೂಬ್ ವಿಡಿಯೋ ಎಲ್ಲ ಮಾಡ್ತಾ ಇರೋದು. ಮೊನ್ನೆ ಯಾರೋ ಅವರಿಗೆ ಹೇಳಿದ್ರು ಅಂತ ತಿಂಡಿ ಕುತ್ಕೊಂಡಾಗ ಹೇಳಿದ್ರು.
ನಾವು ಯಾವಾಗಲೂ ಅಷ್ಟೇ ವೀಡಿಯೋ ಎಲ್ಲ ಅಂದರೆ ಯೂಟ್ಯೂಬ್ ಶುರು ಮಾಡ್ತಾ ನಾನು ಯಾರಿಗೂ ಏನೂ ಹೇಳಿರಲಿಲ್ಲ. ನಮ್ಮ ಮನೇಲಿ ಕೂಡ ನನಗೆ ನಮ್ಮ ಯಜಮಾನ್ರಿಗೆ ಬಿಟ್ಟು ನಮ್ಮ ಅಮ್ಮಂಗೆ ಕೂಡ ನಾನು ಏನೂ ಹೇಳಿರಲಿಲ್ಲ. ನಾವು ಏನೇ ಒಂದು ಕೆಲಸ ಶುರು ಮಾಡಿದಾಗ ಎಲ್ಲರ ಹತ್ರ ಹೇಳ್ಕೊಂಡು ಬಂದು ಆ ಕೆಲಸನ ನಾವು ಶುರು ಮಾಡಬಾರ್ದು. ಆವಾಗ ನಮಗೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಜನರಿಂದ. ನಾನು ಯಾರಿಗೂ ಗೊತ್ತಿಲ್ಲದಂಗೆ ಶುರು ಮಾಡಿದೆ. ಮತ್ತು ನಾನು ಯೂಟ್ಯೂಬ್ನ ಇಷ್ಟು ಸೀರಿಯಸ್ಸಾಗಿ ತೊಗೊತೀನಿ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ಮನೆಯವರಂತೂ ಯಾವಾಗಲೂ ಇವಾಗ್ಲೂ ಹೇಳ್ತಾರೆ, ನೀನು ಎಲ್ಲೋ ಒಂದು 4-5 ವೀಡಿಯೋ ಹಾಕ್ತೀಯಾ, ಆಮೇಲೆ ಅದನ್ನು ಮಾಡೋದಿಲ್ಲ ಅಂತ ಹೇಳಿ. ಆದರೆ ನಾನು ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡು ತುಂಬ ಇಷ್ಟಪಟ್ಟು ನಾನು ಮಾಡೋ ಕೆಲಸ ಅಂದರೆ ಯೂಟ್ಯೂಬ್ ಕೆಲಸನೇ. ನಾನು ಏನು ತಿಂಡಿ ಊಟನಾದರೂ ಬಿಡ್ತೀನಿ, ನಾನು ಯೂಟ್ಯೂಬಲ್ಲಿ ಒಂದಿನ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ ಅಂದರೆ ನನಗೆ ನಿಮಗಿಂತ ಹೆಚ್ಚಿಗೆ ನನಗೆ ಬೇಜಾರಾಗುತ್ತೆ. ನಾನು ಅವಾಗ ಒಂದು 2-3 ದಿನ ಊರಿಗೆ ಹೋದ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲಲ್ಲ, ಆವಾಗ ನನಗೆ ಹುಷಾರು ಬೇರೆ ಇರಲಿಲ್ಲ. ನಂಗೆ ಊರಲ್ಲಿ ಅಪ್ಲೋಡ್ ಮಾಡೋದು ಕೂಡ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಕೂಡ ಹಾಗೆಯೇ ಇನ್ನೊಂದು ವಿಷಯ ಇದೆ, ಅದನ್ನು ಕೂಡ ಇನ್ನೊಂದಿನ ಯಾವತ್ತಾದರೂ ಇದ್ದಾಗ ಮನಸ್ಸಿಗೆ ಹೇಳಬೇಕು ಅಂತ ಅನ್ನಿಸ್ದಾಗ ಅದನ್ನು ಕೂಡ ಯಾಕೆ ವೀಡಿಯೋನ ಅವಾಗ ಹಬ್ಬದ ಟೈಮಲ್ಲಿ ವೀಡಿಯೋನ ಶೇರ್ ಮಾಡಿಲ್ಲ ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗೆ ಯಾವುದೇ ಒಂದು ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನು ಒಂದು 4 ಜನರಿಗೆ ಹೇಳಬಾರ್ದು. ನಾವು ಗುಟ್ಟಾಗಿ ಕೆಲಸ ಮಾಡಬೇಕು. ಅದೇನಾದರೂ ಕ್ಲಿಕ್ ಆದಾಗ 4 ಜನರಿಗೆ ಗೊತ್ತಾಗಬೇಕು ಬೇರೆಯವರಿಂದ, ಆವಾಗಲೇ ಅದೊಂದು ಬೆಲೆ ಇರೋದು. ನಾನು ಹೇಳಿದ್ದು ತಪ್ಪೋ ಸರಿನೋ ಅಂತ ಕಮೆಂಟಲ್ಲಿ ಹೇಳಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದರೆ ಖಂಡಿತ ಇದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆವಾಗ ನೀವು ನಿಜವಾಗ್ಲೂ ಉದ್ಧಾರ ಆಗ್ತೀರಾ. ನೀವು 4 ಜನರ ಹತ್ರ ಬಾಯ್ ಬಡ್ಕೊಂಡು ಬಂದರೆ ಅಂದರೆ ನಿಮ್ಮನ್ನ ಕಾಲು ಎಳೆಯೋರೇ ಜಾಸ್ತಿ ಜನ. ಯಾರು ನಿಮಗೆ ಮಾಡು ಮುಂದೆ ಹೋಗು ಅಂತ ಯಾರೂ ಹೇಳೋದಿಲ್ಲ. ಏನೇ ಒಂದು ಕೆಲಸ ಮಾಡ್ತೀವಿ ಅಂದಾಗ ತಪ್ಪು ಸರಿಗಳು ಖಂಡಿತ ಇರುತ್ತೆ. ಅದನ್ನು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಆದರೆ ನೀವು ಆ ಕೆಲಸ ಮಾಡಿದ್ರೆ ತಾನೇ ನಿಮಗೆ ಅದರಲ್ಲಿ ಏನು ತಪ್ಪಿದೆ ಏನು ಸರಿ ಇದೆ ಅಂತ ಗೊತ್ತಾಗೋದು. ನಾನು ಈ ಸಣ್ಣ ಉದಾಹರಣೆನೇ ನಾನು ಯೂಟ್ಯೂಬಲ್ಲಿ ಕೊಡ್ತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನಂಗೆ ವೀಡಿಯೋ ಅಪ್ಲೋಡ್ ಮಾಡೋದೊಂದು ಬಿಟ್ಟರೆ ನಂಗೆ ಬೇರೆ ಏನೂ ಗೊತ್ತಿರಲಿಲ್ಲ ಗೊತ್ತಾ. ನಾನು ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು ವೀಡಿಯೋನ ನಿಮಗೆ ತನಕ ತಲುಪಿಸ್ಬೇಕು ಅಂದರೆ ಅದರಲ್ಲಿ ಎಷ್ಟು ಪರಿಶ್ರಮ ಇರುತ್ತೆ ಗೊತ್ತಾ. ಒಂದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಗಂಟೆಗಳು ಬೇಕು. ಅದಾದ ನಂತರ ಅದನ್ನು ಎಡಿಟ್ ಮಾಡೋದಕ್ಕೆ ಒಂದು 40 ನಿಮಿಷದ ವೀಡಿಯೋ ಮಾಡ್ಕೊಂಡಿದ್ದೀವಿ ಅಂದರೆ ಅದನ್ನು 20 ನಿಮಿಷ 22 ನಿಮಿಷಕ್ಕೆ ತರಬೇಕು. ಆಮೇಲೆ ಅದನ್ನು ಅಪ್ಲೋಡಿಗೆ ಹಾಕಬೇಕು, ಅದಕ್ಕೆ ಥಂಬ್ನೇಲ್ ಮಾಡಬೇಕು, ಎಷ್ಟೊಂದು ಕೆಲಸಗಳಿದ್ದಾವೆ. ಆದರೆ ನಾನು ಒಂದು ಹೇಳೋದೇನೆಂದರೆ, ನೀವು ಯಾವುದೇ ಕೆಲಸ ಮಾಡಿದ್ರೂ ಅದನ್ನು ಖುಷಿಯಾಗಿ ಮಾಡಿ. ಆವಾಗ ನಿಮಗೆ ಎಂಥ ಕಷ್ಟವೂ ನಿಮಗೆ ಅಷ್ಟು ಖುಷಿ ಕೊಡುತ್ತೆ. ನನಗೂ ಅಷ್ಟೇ. ನಾನು ಎಷ್ಟೋ ಸಲ ಮಕ್ಕಳೆಲ್ಲ ಇದ್ದಾಗ ನಾನು ಎಷ್ಟು ಬ್ಯುಸಿ ಇರ್ತಿದ್ದೆ ಗೊತ್ತಾ. ಅಯ್ಯೋ ನನಗೆ ಇದೆಲ್ಲ ಬೇಕಾ ಅಂತ ಕೂಡ ಅನ್ನಿಸ್ತಾ ಇತ್ತು. ಆದರೆ ನಾನು ಅದು ಮಾಡ್ಕೊಂಡಿದ್ದು ಎಷ್ಟು ಒಳ್ಳೆಯದಾಗಿದೆ ಅಂತ ನನಗೆ ಮಾತ್ರ ಗೊತ್ತು. ನಾನು ಎಷ್ಟು ಬ್ಯುಸಿಯಾಗಿರ್ತೀನಿ, ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ನಂಗೆ ನಿಜವಾಗ್ಲೂ ಯೂಟ್ಯೂಬ್ ಒಂಥರ ಖುಷಿ ಕೊಟ್ಟಿದೆ ನನಗೆ. ಹಾಗಾಗಿ ನಾನು ಯೂಟ್ಯೂಬ್ನ ಆದಷ್ಟು ಬಿಡೋಕ್ಕೆ ಇಷ್ಟಪಡೋದಿಲ್ಲ. ನೋಡೋಣ ಹೇಗಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ವಲ್ಲ, ಮುಂದೆ ಏನಾಗುತ್ತೆ ಏನು ಅನ್ನೋದನ್ನು. ಅದರಿಂದ ಎಷ್ಟೊಂದು ಜನ ಒಳ್ಳೆಯವರು ಸಿಕ್ಕಿದ್ದೀರಾ, ಅದರಿಂದ ಎಷ್ಟೊಂದು ಜನ ನೆಗೆಟಿವ್ ಕಮೆಂಟ್ಗಳನ್ನೂ ಹಾಕ್ತೀರಾ. ನೆಗೆಟಿವ್ ಹಾಕಿದಾಗ ಬೇಜಾರಾಗುತ್ತೆ, ಪಾಸಿಟಿವ್ ಕಮೆಂಟ್ಗಳು ಬಂದಾಗ ನಿಜವಾಗ್ಲೂ ಖುಷಿಯಾಗುತ್ತೆ. ಎಷ್ಟೊಂದು ಜನ ನಾನು ವೀಡಿಯೋನ ಹಾಕಿರಲಿಲ್ಲಲ್ಲ ಅವತ್ತು, ಯಾಕೆ ಹಾಕಿಲ್ಲ ಅಂತ ಎಷ್ಟು ಕಮೆಂಟ್ ಬರ್ತಾಯಿತ್ತು. ಹಾಗೆಯೇ ಈಗೊಬ್ಬರು ಅವ್ರ ಹೆಸರೇನೋ ಗೊತ್ತಿಲ್ಲ, ರೆಗ್ಯುಲರಾಗಿ ನಾನು ಏನಾದರೂ ವೀಡಿಯೋನ 11 ಗಂಟೆ ಆಯಿತು ಪೋಸ್ಟ್ ಮಾಡೋದು ಅಂದಾಗ ಪಟ್ಟಂತ ಅವ್ರದ್ದು ಕಮೆಂಟ್ ಬರುತ್ತೆ, ಯಾಕೆ ಮೇಡಮ್ ಇವತ್ತು ವೀಡಿಯೋ ಬರೋದಿಲ್ವಾ ಅಂತ ಹೇಳಿ. ನಂಗೆ ಆವಾಗ ಖುಷಿ ಅನಿಸುತ್ತೆ. ಅದೆಲ್ಲ ಒಂಥರ ನಮ್ಮನ್ನ ಮೋಟಿವೇಟ್ ಮಾಡಿದ ರೀತಿ ಅನಿಸುತ್ತೆ. ಹಾಗೆಯೇ ಮಾತಾಡ್ತಾ ಬದನೆಕಾಯಿ ಚಟ್ನಿ ಆಯಿತು, ಕಾಯಿ ಚಟ್ನಿ ಆಯಿತು, ಹಾಗೆ ಪಲ್ಯ ಕೂಡ ಆಯಿತು. ನೋಡಿ ಎಲ್ಲ ಸ್ವಲ್ಪ ಮಾಡಿದ್ದೀನಿ. ಮತ್ತು ರಾತ್ರಿಗೂ ಸೇರಿಸಿ ಮಾಡಿದ್ದೀನಿ. ಹಾಗೆಯೇ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಇವಾಗ ಹೊಸದೊಂದು ಟೀ ಮಾಡ್ತಾಯಿದ್ದೀನಲ್ವ, ಶಂಖಪುಷ್ಪದ್ದು ಟೀ. ಇದು ಹೆಣ್ಮಕ್ಳಿಗೆ ಕೂಡ ಒಳ್ಳೆಯದು ಅಂತ ನನಗೆ ಯಾರೋ ಮೊನ್ನೆ ಕಮೆಂಟಲ್ಲಿ ಹಾಕಿದ್ರು. ನಾನು ಕೂಡ ಕುಡಿತೀನಿ, ಆದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಗಂಡ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಲ್ವ. ಅದೇನು ಸ್ವಾರ್ಥನೋ ಪ್ರೀತಿನೋ ಗೊತ್ತಿಲ್ಲ. ಏನೇ ಆರೋಗ್ಯದ ವಿಷಯ ಬಂದರೂ ಫಸ್ಟು ನಾನು ನಮ್ಮ ಮನೆಯವ್ರಿಗೆ ಕೊಡೋದು, ಆಮೇಲೆ ಅದು ಉಳಿದ್ರೆ ನಾನು ಕುಡಿಯೋದು. ಆ ಥರ ಎಲ್ಲ ಹೆಣ್ಮಕ್ಳು ಅಷ್ಟೇ ಅಂತ ಅಂದ್ಕೊತೀನಿ. ಹಾಗೆಯೇ ಮಾತಾಡ್ತಾ ಒಳಗಡೆ ಎಲ್ಲ ಕೆಲಸ ಆಯಿತು. ಇವಾಗ ನೆಲ ಒರೆಸೋಣ ಅಂತ ನೆಲ ಒರೆಸ್ತಾ ಇದ್ದೀನಿ. ಇವತ್ತು ಮಿಷನ್ ಹಾಕು ಅಂತ ನಮ್ಮ ಮನೆಯವ್ರು ಹೇಳೋಗಿದ್ರು. ನನಗೆ ಯಾಕೋ ಮಿಷನ್ ಹಾಕಿದ್ರೆ ಅದು ಪಾಪ ಇಡೀ ದಿನ ಕ್ಲೀನ್ ಮಾಡ್ತಾ ಇರುತ್ತೆ. ನನಗೆ ಪಾಪ ರಗಳೆ ಅನಿಸುತ್ತೆ. ಅದಕ್ಕೆ ನಾನು ಕೆಳಗಡೆ ಹಾಕೋದೇ ಇಲ್ಲ, ಮೇಲ್ಗಡೆ ಮಾತ್ರ ಕ್ಲೀನ್ ಮಾಡಿ ಮಿಷನ್ ಹಾಕಿ ಬರ್ತೀನಿ. ನನಗೆ ಕೈಯಲ್ಲಿ ಒಂದು ಸಲ ಈ ಥರ ಒರೆಸಿದ್ರೇ ಒಂದು ಸಮಾಧಾನ ಅಂತ ಅನಿಸೋದು. ಈಗ ಬಂದು ಬಟ್ಟೆ ಒಣಗಿಸ್ತಾ ಇದ್ದೀನಿ. ನನಗೆ ಬಟ್ಟೆ ಒಣಗಿಸೋದು ಇಷ್ಟ ಆಗೋದಿಲ್ಲ, ಹಾಗೆಯೇ ಬಟ್ಟೆ ಮಡ್ಚೋದು ಕೂಡ ಇಷ್ಟ ಆಗೋದಿಲ್ಲ. ಆದರೆ ಏನು ಮಾಡೋದು, ಮಾಡಲೇಬೇಕಲ್ವ. ಹಾಗಾಗಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಇನ್ನೂ ಬಂದಿಲ್ಲ, ಅವರು ಫ್ರೆಂಡ್ ಕೂಡ ಇನ್ನೂ ಬಂದಿಲ್ಲ ಚಾಲಿ ತುಂಬೋದಕ್ಕೆ ಅಂತ. ನಾನು ಅದೇ ಕಾಯ್ತಾ ಇದ್ದೆ, ಎಷ್ಟೊತ್ತಿಗೆ ಬರ್ತೀರಾ ಏನು ಅಂತ ಪದೇ ಫೋನ್ ಮಾಡ್ತಾಯಿದ್ದೆ.
ಟೈಮ್ ಬಂದು 9:30 ಆಗಿತ್ತು. ಕಾಯ್ತಾ ಇದ್ವಿ, ಅವರಿನ್ನೂ ಬಂದಿರಲಿಲ್ಲ. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ನಮ್ಮ ಮನೆಯವರಿಗೆ ತಿಂಡಿ ತಿನ್ನಿ ಅಂತ ಹೇಳಿದೆ. ಅವರು ತಿಂಡಿನ ತಿಂತಾ ಇದ್ದಾರೆ. ಅವ್ರು ಬಂದಮೇಲೆ ಅವರಿಗೆ ಆಮೇಲೆ ತಿಂಡಿ ಕೊಡೋಕ್ಕಾಗುತ್ತೆ ಅಂತ ಹೇಳಿ ನಮ್ಮ ಮನೆಯವರಿಗೆ ದಪ್ಪ ದಪ್ಪ ದೋಸೆ ಒಯ್ದು ಕೊಟ್ಟು ನನಗೂ ಈಗ ಇದೇ ದೋಸೆ ಇಷ್ಟ ಆಗ್ತಾಯಿದೆ. ಮುಂಚೆ ನಾನು ಯಾವಾಗಲೂ ಗರಿ ಗರಿಯಾಗಿರೋ ದೋಸೆನ ತಿಂತಾ ಇದ್ದೆ. ಇವಾಗ ಏನೋ ಗೊತ್ತಿಲ್ಲ, ಅವ್ರ ಸಹವಾಸದಿಂದ ನಾನು ಇದೇ ಥರ ತಿನ್ನೋದನ್ನು ಕಲ್ತಿದ್ದೀನಿ. ಅದೇ ಅಂತ ಇದ್ದೆ ನಮ್ಮ ಮನೆಯವರಿಗೆ, ಅದು ಬೆಣ್ಣೆ ಹಚ್ಚೋದ್ರಿಂದ ದೋಸೆ ಚೆನ್ನಾಗಿ ನೀರು ಹಾಕಿ ಒರೆಸ್ತಾ ಇದ್ದರೆ ಈ ಥರ ಆಗುತ್ತೆ, ಇಲ್ಲಾಂದರೆ ಚೆನ್ನಾಗಿ ದೋಸೆ ಬರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಯಾವಾಗ ದೋಸೆ ತಿನ್ನಬೇಕಿದ್ರು ಎಲ್ಲರಿಗೂ ಚೆನ್ನಾಗಿರೋದನ್ನು ಒಯ್ದು ಕೊಡ್ತೀನಿ. ನನಗೆ ಮಾತ್ರ ನೋಡಿ ಈ ಥರ ಇರುತ್ತೆ. ನಮ್ಮ ಮನೆಯವ್ರು ಬಿಟ್ಟಿದ್ದನ್ನೆಲ್ಲ ನನಗೆ ಹಾಕ್ತಾ ಇದ್ದಾರೆ. ಪಲ್ಯನ ಅವ್ರು ಸ್ವಲ್ಪ ನಾನು ತಿಂದು ಟೇಸ್ಟ್ ನೋಡಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ರು. ಅವ್ರಿಗೆ ಬದನೆಕಾಯಿ ಚಟ್ನಿನೇ ಇಷ್ಟ ಆಯಿತು. ಹಾಗೆಯೇ ನಮ್ಮದೆಲ್ಲ ತಿಂಡಿಯಾಗಿ ಸುಮಾರು ಹೊತ್ತಿಗೆ ಅವ್ರ ಫ್ರೆಂಡ್ ಕೂಡ ಬಂದರು. ಅವರು ಕೂಡ ತಿಂಡಿ ತಿಂದು ಹೋಗಿ ಆಯಿತು ಅವರು. ನಾನೀಗ ಸ್ನಾನ ಮಾಡ್ಕೊಂಡು ಬಂದು ಹೇರ್ನ ಡ್ರೈ ಮಾಡ್ಕೊತಾ ಇದ್ದೀನಿ. ಎದುರಿಗೆ ಮಾತ್ರ ನೀರಾಗಿತ್ತು. ನಾನು ಕೂದಲು ಮೊನ್ನೆ ಇನ್ನೂ ಕಟ್ ಮಾಡಿಸಿದ್ದೀನಿ, ಎಷ್ಟು ಬೇಗ ಎಷ್ಟು ಉದ್ದ ಆಗಿದೆ. ಮತ್ತು ಈಗ ಕೂದಲನ್ನು ಕಟ್ ಮಾಡಿಸ್ಬೇಕು, ಅದೊಂಥರ ಶೇಪೇ ಇಲ್ಲದ ಇರೋ ರೀತಿ ಆಗಿಬಿಟ್ಟಿದೆ. ಹಾಗೆಯೇ ಇವತ್ತು ಹೋಗೋದಕ್ಕೆ ನಾನು 2 ಸೀರೆನ ತೆಗೆದು ಇಟ್ಟಿದ್ದೆ, ಕಾಟನ್ ಸೀರೆನ. ಅದರಲ್ಲಿ ಇದನ್ನು ಉಡೋಣ ಅಂತ. ಈ ಬಳೆ ಮೊನ್ನೆ ಶಶಿ ನನಗೆ ಕೊಟ್ಟಿದ್ದು ಚೆನ್ನಾಗಿದೆ, ಗಾಜಿನ ಬಳೆ. ಹಾಗಾಗಿ ಅದನ್ನು ಇದಕ್ಕೆ ಮ್ಯಾಚ್ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಈಗ ನಾನು ರೆಡಿ ಆಗ್ತಾಯಿದ್ದೀನಿ, ನಮ್ಮ ಮನೆಯವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಸೀರೆ ಎಲ್ಲ ಉಟ್ಕೊಂಡು ಮೇಕಪ್ ಎಲ್ಲ ಆದ ನಂತರ ಈ ಥರ ಕಾಣ್ತಾ ಇದ್ದೀನಿ, ನಿಮಗೆ ತೋರಿಸೋಣ ಅಂತ. ಮಕ್ಕಳೇ ಯಾರಾದರೂ ಇದ್ದಿದ್ರೆ ತೋರಿಸ್ಬೋದಾಗಿತ್ತು. ನಮ್ಮ ಮನೆಯವ್ರು ಶರ್ಟ್ ಬಿಚ್ಕೊಂಡು ಅಲ್ಲಲ್ಲಿ ಓಡಾಡ್ತಾಯಿದ್ರು. ಅಲ್ಲಲ್ಲಿ ನಾನು ಕಟ್ ಮಾಡಿದ್ದೀನಿ, ಆದರೂ ಕೂಡ ಒಂಚೂರೇ ಫ್ರೇಮಲ್ಲಿ ಬಂದಿದ್ದಾರೆ. ನಿಂದ ಅಂತೆ ಹೊರಟು ಎಲ್ಲ ರೆಡಿ ಆಗೋ ಟೈಮಿಗೆ ಕಾಜಲ್ ಹಚ್ಕೋಬೇಕು. ನಮಗೆ ಮೇಕಪ್ ಮಾಡೋದು ಮರ್ತೋಗಿದೆ ಅಲ್ಲ. ಶರ್ಟ್ ಹಾಕಳ್ರಿ, ನಮ್ಮನೆಯವ್ರು ಅವಾಗಿದೆ ಶರ್ಟ್ ಹಾಕಂದೆ ಹಾಗೇ ಓಡಾಡ್ತಿದ್ದಾರೆ. ಅಯ್ಯೋ ನೋಡಿ, ಈ ಥರ ಎಡವಟ್ಟಾಗುತ್ತೆ. ಅಭ್ಯಾಸ ಇದ್ರೆ ಅಡ್ಡಿಲ್ಲ, ಇದೆಲ್ಲ ಮರ್ತೋಗೈತಲ್ಲ. ಕಾಜಲ್ ಹಚ್ಚೋದು ಕಮ್ಮಿ, ಅದು ಐಲೈನರ್ ಅಂತೂ ಬರೋದೇ ಇಲ್ಲ. ಆಮೇಲೆ ಸ್ವಲ್ಪ ಒರೆಸ್ಕೋಬೇಕು, ಒಂಚೂರು ಪೌಡ್ರ್ ಹಚ್ಕೋಬೇಕಷ್ಟೆ. ನನ್ನ ಮನೆ ಮೇಕಪ್ ನೋಡಿಬಿಟ್ರೆ ಅವು ಹಾರಿಬಿಡ್ತಾರೆ. ನಮ್ಮದೇ ಒಂದು ಯಾವುದೋ ಒಂದು ಹಳೆಯ ಶರ್ಟ್ ಹಾಕೊಂಡೆ. ಚಿನ್ನಿ ಅವಾಗಿಂದ ಫೋನ್ ಮಾಡ್ತಾ ಇದ್ದಾಳೆ, ನಾನು ಎತ್ತುತ್ತಾನೇ ಇಲ್ಲ. ಒಂದು ನಿಮಿಷ. ಆಶಾ ಇಷ್ಟೇ, ಏನು ಹಾಕಲ್ಲ, ಸಿಂಪಲಾಗಿ ಹೋಗ್ತದೆ. ಹೊರಟ್ವಿ. ನಮ್ಮನೆಯವ್ರಿಗೆ ಇವತ್ತು ಕೆಲಸ ಇತ್ತು, ಹಾಗಾಗಿ ಆ ಫ್ರೆಂಡ್ ಕೂಡ ಬಂದಿದ್ದರು. ಹಾಗಾಗಿ ಲೇಟ್ ಆಯಿತು ಸ್ವಲ್ಪ ಅಲ್ಲ. ಮತ್ತು ನಮ್ಮನೆಯವರು ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು, ಈಗ ಶೇವಿಂಗ್ ಯಾಕೆ ಪದೇ ಪದೇ ಮಾಡಿಸ್ಕೊತಾರೆ ಗೊತ್ತಾ? ಗಡ್ಡ ಎಲ್ಲ ಬಿಳಿ ಆಗ್ತಾಯಿದೆ, ಅದಕ್ಕೆ ನಂಗೆ ಗೊತ್ತಿಲ್ಲದಂಗೆ ಶೇವಿಂಗ್ ಮಾಡಿಸ್ಕೊತಾರೆ. ಇಲ್ಲಾಂದರೆ ನಾನು ಹೇಳಿ ಸಾಕಾಗಬೇಕಾಗಿತ್ತು. ಆಮೇಲೆ ಶೇವಿಂಗ್ ಮಾಡಿಸ್ಕೊತಾ ಇದ್ರು. ಆಮೇಲೆ ನಾನು ಬ್ಲಾಗ್ನ ಮುಂದುವರಿಸ್ತೀನೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಅವ್ರೊಂದು ಕರೆಯೋಕ್ಕೆ ಅಂತ ಇಲ್ಲಿ ತನಕ ಹೋಗ್ತಾಯಿದ್ದೀವಿ. ಬೆಳಗ್ಗೆ ನೋಡಿದ್ರೆ ಒಳ್ಳೆ ಮೋಡ ಥರ ಇತ್ತು, ಮಳೆ ಬರುತ್ತೇನೋ ಅಂತ. ಈಗ ನೋಡಿದ್ರೆ ರಣ ಒಂಥರ ಬಿಸಿಲು ಇದೆ. ಈಗ ಅಪ್ಪ ಹೊರಡೋಷ್ಟೊತ್ತಿಗೆ ಸಾಕಾದಂಗೆ ಆಯಿತು. ಅದೇ ಈಗ ಹೋಗೋದು. ಸೀಮಂತ ಇದೆ ಇವತ್ತೊಂದು, ಸೀಮಂತಕ್ಕೆ ಅಟೆಂಡ್ ಆಗೋದು. ವೀಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಪ್ಪ ಅವ್ರದ್ದು ಡೆಲಿವರಿ ಆಗೋದ್ರೊಳಗೆ ಹಾಕ್ತೀನಿ. ವೀಡಿಯೋ ಏನೂ ಮಾಡೋದಿಲ್ಲ ನಾನು ಅವ್ರದ್ದೆಲ್ಲ. ಅವ್ರದ್ದು ಎಂಗೇಜ್ಮೆಂಟಿಗೆ ಹೋಗಿದ್ವಲ್ಲ ರೀ ನಾವು. ತಾಳಗುಪ್ಪದ ಹತ್ರ ಹೋಗಿ ಒಂದು ಕಡೆ ರೋಡ್ ತಪ್ಪಿಸ್ಕೊಂಡು ಆಮೇಲೆ ಮತ್ತೆ ಹೋಗಿದ್ವಿ. ಈಗ ಇಲ್ಲಿ ಇಂದ ಕರ್ಕೊಂಡು ಹೋಗೋದು. ಎಲ್ಲರೂ ಹೋಗಿದ್ದಾರೆ, ನಾವೇ ಲೇಟ್. ಹಾಗೆಯೇ ಅವರನ್ನು ಕರ್ಕೊಂಡು ಅಲ್ಲಿಂದ ನಾವು ಕೂಡ ಹೊರಟ್ವಿ. ನಾವು ಹೊರಟಾಗೆ ಸ್ವಲ್ಪ ಲೇಟ್ ಆಗಿತ್ತು. ಇಲ್ಲಿ ನಮ್ಮ ಊರಲ್ಲಿ ಮಳೆ ಇರಲಿಲ್ಲ. 11 ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ಮಳೆ ಬರೋ ಥರ ಮೋಡ ಅಂದರೆ ಮೋಡ ಆಗಿತ್ತು, ಆದರೆ ಮಳೆ ಬರಲಿಲ್ಲ. ಅಲ್ಲಿ ಹೋದರೆ ಹುಂಚಾದ ಹತ್ರ ಹೋಗ್ಬೇಕು ಅವ್ರ ಊರಿಗೆ.
ಎಂಥ ಮಳೆ ಅಂದರೆ ಅಲ್ಲಿ ನಾವು ಹೋಗಿ ಇಳಿದು ಆಮೇಲೂ ಮಳೆ ಬಂತು. ಊಟಕ್ಕೆ ಗಂಡಸ್ರ ಪಂಕ್ತಿ ಕೂಡ ಮಳೆ ಬಂತು. ನಾವು ಫಸ್ಟ್ ಪಂಕ್ತಿಗೆ ಊಟಕ್ಕೆ ಕರೆದ್ರು, ನಾವು ಹೋಗಲಿಲ್ಲ, ಹೋಗಿದ್ದು ಲೇಟ್ ಆಗಿತ್ತಲ್ವ. ಮತ್ತು ಎಲ್ಲರೂ ಸಿಕ್ಕಿದ್ರಲ್ವ, ಮಾತಾಡ್ತಾ ಕೂತ್ಕೊಂಡೆ. ಹಾಗಾಗಿ ಫಸ್ಟ್ ಪಂಕ್ತಿಗೆ ನಾವು ಊಟಕ್ಕೆ ಹೋಗಲಿಲ್ಲ. 2ನೇ ಪಂಕ್ತಿನೋ ಅಥವಾ 3ನೇ ಪಂಕ್ತಿಗೋ ನಾವು ಊಟ ಮಾಡಿ ಹಾಗೆ ಮತ್ತೆ ನಾವು ಕೂಡ ಹಾಗೆ ಹೊರಟ್ವಿ. ನೋಡಿ ಗದ್ದೆ ಎಲ್ಲ ಚೆನ್ನಾಗಿ ಆಗಿದೆ, ನೆಟ್ಟಿಯಾಗಿ ಸುಮಾರು ದಿನ ಆಗಿದೆಯಲ್ಲ, ಹಾಗಾಗಿ ಹಸಿರು ಕಾಣ್ತಾ ಇತ್ತು. ಈ ಟೈಮಲ್ಲಿ ಗದ್ದೆ ಎಲ್ಲ ನೋಡೋಕ್ಕೆ ಒಂದು ಚೆಂದ. ಒಣಗಿದ ಮೇಲೆ ಅದೊಂಥರ ಅನಿಸುತ್ತೆ. ಇವಾಗ ಚೆನ್ನಾಗಿರುತ್ತೆ. ದೀಪಾವಳಿ ಎಲ್ಲ ಆದ ನಂತರ ಹೊಡೆ ಹೊಂಡ ಟೈಮು ಅಂತ ಹೇಳ್ತಾರೆ. ಅಂದರೆ ಬೀಜ ಎಲ್ಲ ಬರುತ್ತೆ ಆ ಟೈಮಲ್ಲಿ ಕೂಡ ಒಂದೆರಡು ಮಳೆ ಆಗಬೇಕಾಗುತ್ತೆ. ಈ ವರ್ಷ ಯಾಕೋ ಮಳೆನೇ ಅಂದರೆ ಮುಗಿಯೋದೇ ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ. ಊಟ ಎಲ್ಲ ಆಯಿತು, ಈಗ ಬಂದ್ವಿ. ನಮ್ಮನೆಯವ್ರಿಗೆ ಏನೋ ಕೆಲಸ ಇತ್ತು ಅಂತ ಸ್ವಲ್ಪ ಪೇಟೆಗೆ ಹೋಗ್ತಾ ಇದ್ದೀವಿ. ನಮ್ಮನೆಯವ್ರ ಅತ್ತೆ ಸೊಸೆ ಬಂದಿದ್ದರು, ಆಮೇಲೆ ಮಾವ ಬಂದಿದ್ದರು. ಅವ್ರನ್ನಲ್ಲಿ ಇಳಿಸಿ ಈಗ ನಮ್ಮನೆಯವ್ರದ್ದೇನೋ ಒಂಚೂರು ಪೇಟೆಗೆ ಕೆಲಸ ಇದೆ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನನಗೆ ಸೂಪರ್ ಮಾರ್ಕೆಟಲ್ಲಿ ಒಂದು ಗಿಡ ನೋಡಿದ್ದೀನಿ. ಏನಂದರೆ ಇವತ್ತಿನ ಬ್ಲಾಗು ಸ್ವಲ್ಪ ಏನೋ ಒಂಥರ ವಿಚಿತ್ರ ಥರ ಬರುತ್ತೆ. ಯಾರು ಏನೋ ಅನ್ಕೋಬೇಡಿ, ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಹಾಕಿದ್ದೀನಿ. ಎಂಥ ಗಿಡ ರೀ ಅದು? ಅರೆಕಾ ಪ್ಲ್ಯಾಂಟ್ ಏನೋ ಅದೊಂದಿದೆ, ಒಂಥರ ಅದೇ ತೋರಿಸ್ತೀನಿ. ಅದು ಬೇಕು ಅಂತ ನಮ್ಮ ಮನೆಯವ್ರಿಗೆ ಒಂದು ವಾರದಿಂದ ನಾನೇ ದುಡ್ಡು ಕೊಡ್ತೀನಿ, ತಂದು ಕೊಡಿ ಅಂತ. ಯಾಕೋ ಗೊತ್ತಿಲ್ಲ, ನಮ್ಮ ಮನೆಯವರು ಆ ಗಿಡನ ತಂದು ಕೊಡ್ತಾ ಇಲ್ಲ. ಓ ಹಾಗೆ, ಅಲ್ಲಿ ಪಾರ್ಕಿಂಗ್ ಒಂದೊಂದು ದಿನ ಇರುತ್ತೆ, ಒಂದೊಂದು ದಿನ ಇರೋದಿಲ್ಲ, ಹಂಗಾಗುತ್ತಾ. ಹಾಗಾಗಿ ಚೆನ್ನಾಗಿದೆ, ಅದು ತುಂಬ ಹೆಲ್ದಿ ಆಗಿದೆ ಗಿಡ. ಸೂಪರ್ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ ಇಂಡೋರ್ ಪ್ಲಾಂಟ್. ಮುಂಚೆ ಇದನ್ನು ಮಾರ್ತಾ ಇದ್ರು, ಏನದು ಅಲ್ಲ ರೀ, ಇದು ಮನಿ ಪ್ಲಾಂಟ್ ಮಾರ್ತಾ ಇದ್ರು. ಇವಾಗ ಒಂಥರ ಅದೇನೋ ಒಂಥರ ಚೆನ್ನಾಗಿದೆ ಸಸಿ, ತುಂಬ ಹೆಲ್ದಿ ಆಗಿದೆ. ಅದಕ್ಕೆ ಅದನ್ನ ಎಲ್ಲಿಡ್ತೀಯಾ ನಾ ಎಲ್ಲರೂ ಇಡ್ತೀರಿ, ನಂಗೆ ಬೇಕು ಅಂತ ಹೇಳಿದೆ. 2 ಗಿಡ ಬೇಕು ಅಂತ. ಅವತ್ತು ಹೋಗಿ ರೇಟು ಕೇಳ್ಕೊಂಬಂದಿನಿ, 250 ರೂಪಾಯಿ ಅಂತ ಹೇಳಿದ್ರು. ಕೊಡಿಸಿ ಅಂತಿದ್ದೀನಿ, ಕೊಡಿಸ್ತಾ ಇಲ್ಲ ಅವರು. ಯಾವಾಗ ತರ್ತೀರಾ? ಅದಕ್ಕೆ ಮುಹೂರ್ತ ಎಲ್ಲ ನೋಡಿ ತರಬೇಕಲ್ಲ. ಹಾಗಾಗಿ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೊರಟಿದ್ದಾರೆ. ಏನು ಗೊತ್ತಾ, ನಾವು ಬ್ಲಾಗ್ ಮಾಡ್ತೀವಲ್ಲ, ನಮ್ಮನ್ನೇ ನೋಡ್ತಿರ್ತಾರೆ. ಊಟ ಚೆನ್ನಾಗಿತ್ತು ಗೊತ್ತಾ, ಹೋಳಿಗೆ ಬುತ್ತಿ, ಆಮೇಲೆ ಏನೋ ಅನ್ನ, ರಸಮ್ ಎಲ್ಲ ಇತ್ತು. ಹೋಳಿಗೆ ಸಾರಿತ್ತು. ಹೋಳಿಗೆ ಅಂದರೆ ಅದೇ ರಸಮ್ ಅಂದರೆ ಅದೇ ಹೋಳಿಗೆ ಸಾರು. ತುಂಬ ಶೇಂಗಾ ಮಾರ್ತಾ ಇದ್ದಾರೆ. ಅವರಿಗೆ ಒಂದು ಪಾರ್ಸಲ್ ಬಂದಿತ್ತು, ಅದಕ್ಕೆ ಇಸ್ಕೊಬರೋದಕ್ಕೆ ಅಂತ ಹೋಗಿದ್ರು. ಏನಂದರೆ ಅವತ್ತು ಶಿವಮೊಗ್ಗದಲ್ಲಿ ನಾವು ಕನ್ನಡಕ ತೊಗೊಂಡಿದ್ವಿ ಗೊತ್ತಾ, ಅದು ಕೂಡ ಬಂದಿತ್ತು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆಯೇ ಇವತ್ತು ನನಗೆ ಆ ಗಿಡನ ತಂದು ಕೊಟ್ಟಿಲ್ಲ ಅವರು, ನೆಕ್ಸ್ಟ್ ಡೇ ತಂದು ಕೊಟ್ಟರು. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ, ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ನನಗೆ ಇದು ಐಸ್ ಕ್ರೀಮ್ ತಂದು ಕೊಟ್ಟರು. ನನಗೆ ಇದು ರಾಜ್ಭೋಗ್ ಕುಲ್ಫಿ. ನನಗೆ ಒಟ್ಟು ಇದರಲ್ಲಿ ಕುಲ್ಫಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಎಲ್ಲ ಥರನೂ ತಿಂತೀನಿ. ನಮ್ಮನೆಯವರಿಗೆ ಗಿಡ ತೊಗೊಂಡು ಬನ್ನಿ ಅಂತ ಹೇಳಿದ್ನಾ, ಬರೀ ಐಸ್ ಕ್ರೀಮ್ ಮಾತ್ರ ತೊಗೊಂಬಂದಿದ್ದಾರೆ. ಯಾರಾದರೂ ಈ ಐಸ್ ಕ್ರೀಮ್ ತಿಂದಿಲ್ಲ ಅಂದರೆ ಖಂಡಿತ ತಿನ್ನಿ. ನಮ್ಮನೆಯವ್ರು ಮೀಟಿಂಗಿಗೆ ಬರ್ತಾರೆ ಅಂದ ಗೊತ್ತಾ. ನಮ್ಮನೆಯವ್ರ ಮೀಟಿಂಗಿನ ಜಾಗ ಇದೇನೆ ಅಲ್ಲ ರೀ. ಎಲ್ಲಿ ಮಾಡ್ತೀರಾ ರೀ ಮೀಟಿಂಗ್ನ? ತುಂಬ ಜನ ಕೇಳ್ತಾರೆ, ಏನು ಮೀಟಿಂಗ್ ಮಾಡ್ತಾರೆ ಅಂತ. ಏನು ಮೀಟಿಂಗ್ ಮಾಡ್ತೀರಾ ರೀ? ನಾವು ಹೆಂಗಸರು ಸೇರಿದ್ರೆ ಅವ್ರವ್ರ ಮನೆ ಸುದ್ದಿ, ಇಲ್ಲ ಏನಾದ್ರು ಗಂಡನ ಸುದ್ದಿ, ಅದು ಇದು ಸುದ್ದಿ ಮಾತಾಡ್ತೀವಲ್ಲ. ನೀವೇನು ಮಾತಾಡ್ತೀರಾ ರೀ? ತೋಟದ ಔಷಧಿ ಹೊಡ್ಸೋದು ಇದೇನಾ? ಏನು ಮಾತಾಡ್ತೀರಾ? ಟಾಪಿಕ್ ಏನೋ? ನಂಗೆ ನಿಜವಾಗ್ಲೂ ನಾನು ಇವತ್ತಿಗೂ ಅವ್ರನ್ನ ಕೇಳಿಲ್ಲ ಏನು ಟಾಪಿಕ್ ಮಾತಾಡ್ತೀರಾ ಅಂತ. ಎಂತ ಮಾತಾಡ್ತೀರಾ ರೀ? ಸುಮ್ಮನೆ ಮಾತಾಡ್ತಾರೆ. ಅದಕ್ಕೆಲ್ಲ ಹಾಕೊಂಡಿಯಾರ ಅವರು. ನಂಗೂ ಕೇಳಿದ್ರು ಪಾನ್ ಬೇಕಾ ಅಂತ. ಬೇಡ ಅಂದೆ. ಯಾರಾದರೂ ಕುಲ್ಫಿ ಅಲ್ಲ ಇದು, ಇದನ್ನು ತಿಂದಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಇದ್ರಲ್ಲಿ ತುಂಬ ಥರದ್ದಿದೆ. ನನಗೆ ಯಾವುದೋ ಒಂದು ತುಂಬ ಇಷ್ಟ, ಆದರೆ ನನಗೆ ತಿಂದೆ ತುಂಬ ದಿನ ಆಯ್ತಲ್ಲ, ಹಾಗಾಗಿ ಯಾವ ಫ್ಲೇವರ್ ಅನ್ನೋದು ಮರ್ತೋಗಿದೆ. ಇದು ಯಾವುದೋ ಒಂದು ಸಿಕ್ಕಿರೋದೊಂದು ಫ್ಲೇವರ್ ತಂದಿದ್ದಾರೆ. ಚೆನ್ನಾಗಿದೆ ಇದು ಅಷ್ಟೇನೆ. ಇನ್ನೂ ಒಂದು ಯಾವುದೋ ಒಂದು ಅದು ಯಾವುದೋ ಒಂದಿದೆ, ಅದು ಚೆನ್ನಾಗಿದೆ. ಆದರೆ ಅದು ನೋಡಿ ಇಟ್ಕೋಬೇಕು ನಾನು ಯಾವುದು ಅಂತ ಹೇಳಿ. ಒಟ್ಟು ಯಾವ್ದಾರು ಆಗಲಿ ಅಮೂಲ್ ಅವ್ರದ್ದು ಕುಲ್ಫಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಮನುಷ್ಯಂಗೆ ಎಲ್ಲ ಅಂಗಾಂಗಗಳು ಎಷ್ಟು ಮುಖ್ಯ ಅಂತ ಗೊತ್ತಾಗೋದು ವಯಸ್ಸಾದಮೇಲೆ. ನಮ್ಮನೆಯವ್ರಿಗೆ ಕನ್ನಡಕ ಕಳೆದು ಹೋಗಿ ಎಷ್ಟೊಂದು ದಿನ ಆಗಿತ್ತು. ಆಮೇಲೆ ಇದು ಅವರು ಮತ್ತೊಂದು ರೀಡಿಂಗ್ ಕ್ಲಾಸ್ ಅಂತ ತೊಗೊಂಡಿದ್ರು, ಅದನ್ನು ಕೂಡ ಮುರ್ಕೊಂಡಿದ್ರು. ಬಂದೇ ಇದು 2-3 ದಿನ ಆಗಿತ್ತು. ಆದರೆ ಹೋಗಿ ಇಸ್ಕೊಬರೋಕ್ಕೇ ಅವರಿಗೆ ಟೈಮೇ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಬಂದಿದ್ವಲ್ಲ ಅಂತೇಳಿ ಇಸ್ಕೊಂಡು ಬಂದರು. ತೋರಿಸ್ತಾ ಇದ್ದೀನಿ ನೋಡಿ. ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನೋ ಥರ ಇತ್ತಲ್ವ. ರೇಟೆಲ್ಲ ಅಷ್ಟೇ ಸೇಮೇ ಇತ್ತು. ಆದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಮ್ಮನೇಲಿ 2 ಒಂದೇ ಥರದ್ದೇ ಆರಿಸಿದ್ರು. ಆಮೇಲೆ ಅವರೇ ಬೇಡ ಸರ್, ಸ್ವಲ್ಪ ಬೇರೆ ಬೇರೆ ಆರಿಸ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿ ಗಂಡಸರಿಗೆ ತುಂಬ ಚಾಯ್ಸ್ ಏನಿರೋದಿಲ್ಲ. ಮತ್ತು ನಮ್ಮನೆಯವ್ರು ತುಂಬ ಏನು ಅಂತ
ಫ್ಯಾನ್ಸಿಯಾಗಿ ಹಾಕಬೇಕು ಆ ಥರದ್ದು ಏನಿಲ್ಲ, ಸ್ವಲ್ಪ ಮಾತ್ರ ಕಲರ್ ಡಿಫ್ರೆನ್ಸ್ ಇದೆ. ಒಂಚೂರು ಬ್ಲ್ಯಾಕಿಶ್ ಇದೆ, ಒಂದು ಬ್ಲೂ ಥರ ಇದೆ ಅಷ್ಟೇ. ಅದೆರಡು ನಾನೇ ಆರಿಸಿರೋದು. ನನಗೇನೋ ನಮ್ಮ ಮನೆಯವ್ರನ್ನ ಕನ್ನಡಕ ಹಾಕ್ಕೊಂಡಾಗ ನೋಡೋಕೆ ಒಂಥರ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಕನ್ನಡಕ ತೆಗೀರಿ, ಓದಬೇಕಿದ್ರೆ ಮಾತ್ರ ಹಾಕ್ಕೊಳ್ರಿ ಅಂತ ಹೇಳ್ತಾ ಇರ್ತೀನಿ. ಅಂತೂ ಇಂತೂ ಕನ್ನಡಕ ಕೂಡ ಬಂತು. ಹಾಗೆಯೇ ನೆಕ್ಸ್ಟೇ ನಾನು ಹೇಳಿದ್ದೆಲ್ಲ ಗಿಡ ಬೇಕು ಅಂತ, ಇದೇ ಗಿಡ ಅದನ್ನು ಹೋಗಿ ತೊಗೊಂಡು ಬಂದರು. ಅವತ್ತು ನಮಗೆ ಹೇಳಿದಾಗ 250 ರೂಪಾಯಿ ಅಂತ ಹೇಳಿದರು. ಆಮೇಲೆ ಇವರು ತಗೊಳಕ್ಕೆ ಹೋದಾಗ 300 ರೂಪಾಯಿ ಹೇಳಿದ್ರಂತೆ. ಇಲ್ಲ, ನಂಗೆ ಅವತ್ತೇನೋ ಮಿಸ್ಸಾಗಿ ನಾನು ಹಂಗೆ ಹೇಳಿಬಿಟ್ಟೆ ಅಂತ ಹೇಳಿದ್ರಂತೆ. ಆದರೆ ನನಗೆ ತುಂಬ ಚೆನ್ನಾಗಿತ್ತು, ತುಂಬ ಹೆಲ್ದಿಯಾಗಿತ್ತು. ಹಾಗಾಗಿ ಬನ್ನಿ ಅಂತ ಹೇಳ್ತಾ ಇದ್ದೆ. ಅಂತೂ ಇಂತೂ ಈಗ ಇದು ಅರೇಕಾ ಪ್ಲ್ಯಾಂಟ್ ಅಂತಲೇ ಅಂತಾರೆ ಅನಿಸುತ್ತೆ ಇದಕ್ಕೆ, ನನಗೂ ಗೊತ್ತಿಲ್ಲ. ಬಂತು, ಇದನ್ನು ತೊಳಿಬೇಕು. ತುಂಬ ಧೂಳಾಗಿದೆ. ತೊಳೆದ್ಬಿಟ್ಟು ಇದನ್ನು ಎಲ್ಲಿಡ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ. ಅದೇ ಕೇಳ್ತಾಯಿದ್ರು ಎಲ್ಲಿಡ್ತೀಯಾ ಅಂತ. ನಮ್ಮ ರೂಮಲ್ಲಿ ಒಂದು ಇಡು ಅಂತಿದ್ರು, ನೋಡ್ಬೇಕು ಎಲ್ಲಿಡ್ತೀನಿ ಅಂತ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.